ವ್ಯೂವರ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಇವತ್ತು ನಾನು ಉರುಳಿನಲ್ಲಿ ಹೇಗೆ ಮೊಳಕೆ ಬರ್ಸೋದು ಅಂತ ನಾನು ತೋರಿಸ್ತೀನಿ. ತುಂಬಾ ಸುಲಭವಾಗಿ ಮನೇಲೆ ಫ್ರೂಟ್ಸ್ ಮಾಡ್ಕೋಬಹುದು, ಅಂದ್ರೆ ಮೊಳಕೆ ಬರ್ಸ್ಕೊಬಹುದು. ಮೊಳಕೆನಲ್ಲಿ ಯಥೇಚ್ಛವಾದ ಪ್ರೋಟೀನ್ಸ್ ಇರುತ್ತೆ. ಸೊ ಇದನ್ನ ತಿನ್ನೋದ್ರಿಂದ ಬಲವರ್ಧಕ, ಛಲವರ್ಧಕ, ನಮ್ಮ ಎನರ್ಜಿ ಕೂಡ ಚೆನ್ನಾಗಿರುತ್ತೆ. ಮತ್ತೆ ನಮ್ಗೆ ಭೀಮನಂತ ಬಲ ಬರುತ್ತೆ ಅಂತ ಒಂದು ಹಳ್ಳಿಲಿ ಗಾದೆ ಮಾತು ಕೂಡ ಇದೆ. ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಉರುಳಿ ಮತ್ತೆ ಈ ಹೆಸರು ಕಾಳು ಏನಿದೆ ಎರಡನ್ನೂ ತಗೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಮೆಣಸಿನ್ಕಾಯಿ ಮತ್ತೆ ಕೆಲವೊಂದು ಉಪ್ಪುಗಳಿದಾವೆ. ಲೈಕ್ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ಇದು ಕಲ್ಲಲ್ಲ, ಉಪ್ಪು. ನೀವು ಮೆಣಸಿನ್ಕಾಯಿ, ಉಪ್ಪು ಹಾಕಿ ಮತ್ತೆ ಮೆಣಸು, ಇದು ಮೂರನ್ನು ಹಾಕಿ ಒಂದು ಬಾಟಲ್ನಲ್ಲಿ, ಅಂದರೆ ಗಾಜಿನ ಬಾಟ್ಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಬಾಟ್ಲ್ ಆಗಿರ್ಬೋದು, ತುಂಬಿಟ್ಬಿಟ್ರೆ ನೀವು ಆರಾಮಾಗಿ 2 ವರ್ಷ ಉರುಳಿನ ಉಪಯೋಗಿಸ್ಬೋದು. ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪಾ ಅಂತಂದರೆ, ಈ ಬೀರು ಕೆಳಗಡೆನೋ ಅಥವಾ ಮಂಚದ ಕೆಳಗಡೆನೋ ತನುವಿರುವ ಜಾಗ ಅಂತ ಹೇಳಿ ಹೇಳ್ತೀವಿ. ಅಂದರೆ ತಣ್ಣಗಿರಬೇಕು ಆ ಜಾಗದಲ್ಲಿ ಉರುಳಿನ, ಅಂದರೆ ಉರುಳಿ ಕಾಳು ಏನಿದೆ ಇದನ್ನು ಆ ಜಾಗ ಕ್ಲೀನ್ ಮಾಡಿಬಿಟ್ಟು ಅಷ್ಟಗ್ಲಕ್ಕೆ ಸುತ್ತಲೂ ಲಕ್ಷ್ಮಣ ರೇಖೆ ಎಳೆದ್ಬಿಟ್ಟು ಉರುಳಿನ ಆರಕ್ಕೆ ಇಟ್ಬಿಡ್ಬೇಕು. ಸೊ ಆರಕ್ಕೆ ಇಡೋದ್ರಿಂದ ಆ ರೀತಿ ಉರುಳಿ ಹುಳ ಬರೋದಿಲ್ಲ. ಸೊ ಇದೊಂದು ಟಿಪ್ಪು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಾನಿಲ್ಲಿ ಹೆಸರು ಕಾಳು ಅಷ್ಟೇ, ಹೆಸರು ಕಾಳು ಅಂತೂ ಬೇಗನೆ ಹುಳಗಳು ಬಂದ್ಬಿಡುತ್ತೆ. ಸೊ ಉರುಳಿ ಕಾಳಿಗೂ ಹೆಸರು ಕಾಳಿಗೂ ಹೇಗೆ ಮೊಳಕೆ ಬರ್ಸೋದು ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಾನೇನು ಮಾಡ್ತಾ ಇದ್ದೀನಿ, ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೋಡಿ, ಈ ಹೆಸರು ಕಾಳಿಗೂ ಅಷ್ಟೇ ನೀರು ತುಂಬಿಸ್ಕೊಳ್ಳಿ, ಈ ಉರುಳಿಗೂ ಅಷ್ಟೇ ನೀರು ತುಂಬಿಸ್ಕೊಳ್ಳಿ. ಉರುಳಿನ ನೀವು ಆದಷ್ಟು ಒಂದು 2 ಸತಿ ತೊಳಿಬೇಕಾಗತ್ತೆ. ಈಗ ಒಂದು ಸತಿ ತೊಳಿರಿ, ಆನಂತರ ಒಂದು 1/2 hour ಬಿಟ್ಬಿಟ್ಟು ನೀರಲ್ಲಿ ಹಾಗೆ ಮೇಲ್ಗಡೆ ನೀರು ಏನಿರುತ್ತೆ ಅದನ್ನು ಬಸ್ಬಿಡಿ. ಆ ಮೇಲ್ಗಡೆ ಅಂದರೆ ಏನಪ್ಪ ಅಂದರೆ, ನೋಡಿ ನಾನು ತೋರಿಸ್ತೀನಿ ನೋಡಿ, ಇದೆಲ್ಲ ಒಳ್ಳೆ ಉರುಳಿ ಅಲ್ಲ, ಅಂದರೆ ವೇಸ್ಟು, ಒಳಗಡೆ ಟೊಳ್ಳು, ಜಳ್ಳಿ ಅಂತ ಕೂಡ ಹೇಳ್ತಾರೆ, ಜಳ್ಳಂತ. ಸೊ ಆ ಥರ ಉರುಳಿ ಮೇಲ್ಗಡೆ ತೇಲ್ತಾ ಇರೋದೆಲ್ಲ. ಸೊ ಒಂದು 2 ನಿಮಿಷ ಈಗ ತೊಳೆದ್ಬಿಟ್ಟು ಆನಂತರ ನೀವು ನೋಡಿ ಫ್ರೆಂಡ್ಸ್, ನಾನೀಗ ಚೆನ್ನಾಗಿ ಒಂದು 2 ಸತಿ ತೊಳ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಕಾಣಿಸ್ತಿದೆಯಲ್ಲ, ಇದೆಲ್ಲ ಜಳ್ಳು ಉರುಳಿ. ಸೊ ಸಾಕು, ಈಗ ಇನ್ನೊಂದು ಸತಿ ಈ ನೀರನ್ನ ಚೆಲ್ಬಿಡೋಣ. ಮತ್ತು ಇದು ಅಷ್ಟೇ, ಈ ಹೆಸರು ಕಾಳು ಏನಿದೆ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಡ್ರೈನ್ ಮಾಡ್ಕೊಳ್ಳಿ. ಸೊ ಈ ನೀರೇನಿದೆ ಇದನ್ನು ಚೆಲ್ಬಿಡೋಣ. ಆನಂತರ ಫ್ರೆಂಡ್ಸ್, ಈ ಉರುಳಿ ಮತ್ತು ಹೆಸರು ಕಾಳಿಗೆ ಎರಡಕ್ಕೂ ಅದು ತುಂಬ ತನಕ, ಅಂದರೆ ಮುಳುಗೋ ತನಕ ನೀರು ಹಾಕ್ಬಿಟ್ಟು ನೆನೆ ಹಾಕ್ಕೊಂಬಿಡಿ. ಫ್ರೆಂಡ್ಸ್, ಏನಿಲ್ಲ ಅಂತಂದ್ರೂ ಮಿನಿಮಮ್ ನೀವು ಓವರ್ ನೈಟ್ ಬಿಡಬೇಕಾಗತ್ತೆ. ಓವರ್ ನೈಟ್ ಬಿಟ್ಟರೆ ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ. ಮಿನಿಮಮ್ ಅಂದರೂ ಒಂದು 6 ರಿಂದ 9 ಗಂಟೆಗಳ ಕಾಲ ಬಿಟ್ಟರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ತುಂಬ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ಈಗ ಇದನ್ನು ಹೀಗೇನೆ ಒಂದು ಯಾವುದಾದ್ರೂ ಮೂಲೆಯಲ್ಲಿ ಇಟ್ಬಿಡೋಣ. ಇರ್ಬೋದು, ನೀವು ಇಲ್ಲಿ ಆಲ್ಮೋಸ್ಟ್ 9 ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ. ಹಿಂದಿನ ದಿನ ರಾತ್ರಿ ಮೇ ಬಿ 9-10 ಗಂಟೆ ಅಂದ್ಕೊಳ್ಳಿ. ಇವಾಗ ಬೆಳಗ್ಗೆ ಆಲ್ರೆಡಿ 10 ಗಂಟೆ ಆಗಿದೆ, 10-10:15 ಆಗಿದೆ. ಸೊ ಈಗ ಇದೇನಿದೆ ಇದ್ರ ನೀರನ್ನ ಕಂಪ್ಲೀಟ್ ಆಗಿ ಡ್ರೈನ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕೆಳಗಡೆ ಒಂದು ದೊಡ್ಡ ಪಾತ್ರೆ ಇಟ್ಟು ಆನಂತರ ಈ ಥರ ಜಾಲರಿ ಅಂತ ಏನು ಹೇಳ್ತೀವಿ ಇದನ್ನು ಹಾಕಿ ಫುಲ್ ಕಂಪ್ಲೀಟಾಗಿ ನೀರಿನ ಅಂಶ ಹೋಗುವವರೆಗೂ ಈ ರೀತಿ ಡ್ರೈನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೆನಪಲ್ಲಿರಲಿ, ಮಿನಿಮಮ್ 9 ಗಂಟೆ, ಒಂದು 9 ಅವರ್ಸ್ ಆದರೂ ಈ ಥರ ನೀರಲ್ಲಿ ನೆನೆ ಹಾಕಿದ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಓಕೆ ನೋಡಿ, ಈಗ ಕಂಪ್ಲೀಟಾಗಿ ನೀರು ಹೋಗಿದೆ. ಈ ನೀರು ಏನಿದೆ ಇದು ಗಿಡಗಳಿಗಾದರೂ ಹಾಕೋಬೋದು. ಆನಂತರ ಮತ್ತೆ ಅದೇ ಪಾತ್ರೆ ಇಟ್ಟು ಇದನ್ನು ಮತ್ತೆ ಅದೇ ಪಾತ್ರೆಗೆ ಹಾಕಿ ಈ ರೀತಿ ಪಾತ್ರೆಗಿಟ್ಟು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಲಿಡ್ಡು ಕರೆಕ್ಟಾಗಿ ಇದ್ರ ಮೇಲೆ ಕ್ಲೋಸ್ ಆಗೋ ರೀತಿ ಇರಬೇಕು. ಈ ರೀತಿ ಮಾಡೋದ್ರಿಂದ ಮತ್ತೆ ಇದನ್ನು ಒಂದು ಬೆಚ್ಚಗಿರೋ ಜಾಗದಲ್ಲಿ ಇಟ್ಬಿಟ್ರು ಆಯ್ತೆ. ಲೈಕ್ ಸ್ವಲ್ಪ ಮೂಲೆಯಲ್ಲಿ ಈ ಕಾರ್ನರ್ಸ್ ಇರುತ್ತಲ್ಲ, ಆ ರೀತಿ ಜಾಗದಲ್ಲಿ ಇಟ್ಬಿಟ್ರೆ ಬೇಗ ಮೊಳಕೆ ಚೆನ್ನಾಗಿ ಬರುತ್ತೆ. ಇದನ್ನ ಹೀಗೆ ಬಿಟ್ಬಿಡೋಣ. ಒಂದು 6 to 8 ಅವರ್ಸ್ ನಂತರ ತೆಗೆದು ನೋಡೋಣ. ಸ್ವಲ್ಪ ಮೊಳಕೆ ಬಂದಿರುತ್ತೆ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಒಂದೇ ಹಾಗೆ ಬಿಟ್ಬಿಡಿ, ಒಳ್ಳೆ ಮೊಳಕೆ ಬರುತ್ತೆ. ಸೇಮ್ ಹೆಸರು ಕಾಳನ್ನು ಹಾಗೇನೆ ಈ ರೀತಿ ನೀರಿಂದ ತೆಗೆದ್ಬಿಟ್ಟು ಸೋರ್ ಹಾಕೊಳ್ಳಿ. ಓಕೆ ಫ್ರೆಂಡ್ಸ್, ಯಾವುದಾದ್ರೂ ಈ ಥರ ಕಾಟನ್ ಬಟ್ಟೆ ತೊಗೊಳ್ಳಿ. ಈಗ ಇದು ಇನ್ನೊಂದು ಮೆಥಡು ನಾನು ತೋರಿಸ್ತಾ ಇರೋದು. ಯಾವ ರೀತಿನಾದರೂ ಮಾಡ್ಕೋಬೋದು, ಎಲ್ಲದರಲ್ಲೂ ಮೊಳಕೆ ಬಂದೇ ಬರುತ್ತೆ. ಈ ರೀತಿ ಹಾಕ್ಬಿಟ್ಟು ಓಕೆ ನೋಡಿ, ಈಗ ನಾನು ಏನು ಮಾಡ್ತೀನಿ, ಈ ಥರ ಕಾರ್ನರ್ಸ್ ಎಲ್ಲ ಹಿಡಿದು ಈ ರೀತಿ ಒಂದು ಇಲ್ಲಿ ಏನಾದರೂ ಬಟ್ಟೆ ಕಟ್ಟಿ ಈ ರೀತಿ ಸುತ್ತಿ ಇಟ್ಬಿಡ್ತೀನಿ. ಯಾವುದಾದ್ರೂ ಭಾರ ಇರುವಂತಹ ವಸ್ತು ಇಟ್ಬಿಟ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ದಾರ ಕಟ್ತಾ ಇದ್ದೀನಿ. ಸೊ ಬಟ್ಟೆ ಏನಿದೆ ಚಿಕ್ಕದಿದೆ. ಸೊ ಈ ರೀತಿ ಕಟ್ಬಿಟ್ಟು
ಒಂದು ಬೌಲಲ್ಲೋ ಅಥವಾ ಇದೇ ಬೌಲ್ ಆದರೂ ಪರವಾಗಿಲ್ಲ, ಈ ಥರ ಬೌಲಲ್ಲಿ ಇಟ್ಬಿಟ್ಟು ಹಿಂಗೆ ಏನಾದರೂ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ. ಚೆನ್ನಾಗಿ ಮೊಳಕೆ ಬಂದಿರುತ್ತೆ ನೋಡಿ. ಜಸ್ಟ್ ಇದು ಕವರ್ ಆದರೆ ಸಾಕು. ಈಗ ನಾನು ನೆಕ್ಸ್ಟ್ ಡೇ ಹೇಗೆ ಮೊಳಕೆ ಬಂದಿದೆ ಅಂತ ತೋರಿಸ್ತೀನಿ. ಈಗ ನೋಡೋಣ ಮೊಳಕೆ ಹೇಗೆ ಬಂದಿದೆ ಅಂತ. ಅಂದರೆ ನೀವು ಬಿಡಿಸ್ಕೊಬೇಕಾಗುತ್ತೆ, ಅಂದರೆ ಎಲ್ಲ ಕಚ್ಕೊಂಡ್ಬಿಟ್ಟಿರುತ್ತೆ ಒಂದಕ್ಕೊಂದು. ಸೂಪರಾಗಿ ಬಂದಿದೆ ನೋಡ್ತಿದ್ದೀರಲ್ಲ. ಸೊ ಇದನ್ನು ನೀವು ಹೊರಗಡೆ ತೊಗೋಬೇಕು ಅಂದರೆ ಏನಿಲ್ಲ ಅಂದ್ರೂ ಒಂದು 20 ರೂಪೀಸಿಂದ 25 ರೂಪೀಸ್ ಆದರೂ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಇದೇ ಹೇಗಾಗಿದೆ ಅಂತ ನೋಡೋಣ. ನೋಡ್ತಿದ್ದೀರಲ್ಲ ಹೇಗಿದೆ ಅಂತ. ಸೊ ತುಂಬ ಈಸಿ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿ ನೋಡಿದ್ರಿ ಅಲ್ವಾ, ತುಂಬ ಸುಲಭವಾಗಿ ಹೇಗೆ ಮೊಳಕೆ ಬರಿಸ್ಬೋದು ಅಂತ. ನಿಮ್ಮನೇಲೂ ಕೂಡ ಈಗ ಇದೇ ರೀತಿ ಫ್ರೂಟ್ಸ್ನ ಮೊಳಕೆ ಕಾಳನ್ನ ಮನೇಲೇ ಮೊಳಕೆ ಬರೆಸ್ಕೊಳ್ಳಿ. ಹೊರಗಡೆ ತರೋದಕ್ಕಿಂತ ಮನೇಲಿ ಮಾಡೋದು ತುಂಬ ಹೈಜಿನಿಕ್ ಅಂತ ನನ್ನ ಅಭಿಪ್ರಾಯ. ಸೊ ಇಷ್ಟೇ. ಕೆಲವರು ಹಳ್ಳಿಗಳ ಕಡೆ ಅಂದರೆ ಲೈಕ್ ಬಲ್ಕಾಗಿ ಮಾಡೋರು ಏನು ಮಾಡ್ತಾರೆ ಅಂದರೆ ನೀರಲ್ಲಿ ನೆನೆ ಹಾಕಿ ಆನಂತರ ಒಂದು ಮೂಟೆನಲ್ಲಿ ಕಟ್ಟಿ ಬಿಸಿಲಲ್ಲಿ ಇಟ್ಬಿಡ್ತಾರೆ. ಸೊ ಆ ಪ್ರೊಸೀಜರ್ ಎಲ್ಲ ಅದನ್ನೆಲ್ಲ ಫಾಲೋ ಮಾಡಿಬಿಡಿ. ಇಟ್ಸ್ ಹೈಜಿನಿಕ್ ಆಗಿರೋವಂಥದ್ದು, ಸಿಂಪಲ್ ಆಗಿರೋವಂಥದ್ದನ್ನೇ ಫಾಲೋ ಮಾಡಿ. ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಸ್ವಯಂ ಕಲಿಕೆ, ನೋಡಿ ಕಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.